ಅದು ನಿತ್ಯ ಕಣ್ಣೀರ ಕಡಲಲ್ಲೇ ತೇಲಾಡ್ತಾ ಇರುವ ಕುಟುಂಬ. ನೆಮ್ಮದಿ ಅನ್ನೋದು ಈ ಕುಟುಂಬಕ್ಕೆ ಮರೀಚಿಕೆ. ಕುಟುಂಬಕ್ಕೆ ಆಸರೆಯಾಗಿದ್ದವರೆಲ್ಲ ಮನೆಯಲ್ಲೇ ಜೀವನ ಕಳೆಯುವಂತಾಗಿದ್ದು ಒಂದಲ್ಲ ಒಂದು ಕಾಯಿಲೆಗೆ ತುತ್ತಾಗಿ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಅಷ್ಟಕ್ಕೂ ಇದು ಎಲ್ಲಿಯ ಕರುಣಾಜನಕ ಕಥೆ ಅಂತೀರಾ? ಈ ವರದಿ ನೋಡಿ. ನಿಮ್ಮ ಕಣ್ಣಂಚಿನಲ್ಲೂ ಕಣ್ಣೀರು ಸುರಿಯುತ್ತೆ. ಪ್ರತಿಯೊಬ್ಬರಿಗೂ ಒಂದು ಉತ್ತಮವಾಗಿರುವಂತಹ ಜೀವನ ಬೇಕು. ಕುಟುಂಬದ ಜೊತೆ ಸುಖಕರವಾಗಿ ಇರಬೇಕು. ತಂದೆ ತಾಯಿ ಹೆಂಡತಿ ಮಕ್ಕಳು ಜೊತೆ ಬೆರೆತು ನೆಮ್ಮದಿಯಾಗಿರ್ಬೇಕು ಅನ್ನೋದು ಆಸೆ. ಆದ್ರೆ ಇಲ್ಲೊಂದು ಕುಟುಂಬಕ್ಕೆ ಇವೆಲ್ಲವೂ ಮರೀಚಿಕೆಯಾಗಿ ಉಳಿದಿದೆ. ಹೌದು, ಇದು ಕಡಬ ತಾಲೂಕಿನ ಬಿಳಿನೆಲೆ ಗ್ರಾಮದ ಜನತಾ ಕಾಲೋನಿಯ ಒಂದು ಕುಟುಂಬದ ಕತೆ. ಎಸ್, ದಟ್ಟ ರಬ್ಬರ್ ಕಾಡಿನ ಪಕ್ಕದಲ್ಲಿ 3 ಸೆನ್ಸ್ ಜಾಗದಲ್ಲಿ ಸಣ್ಣ ಗುಡಿಸಲು ನಿರ್ಮಿಸಿ ವಾಸಿಸ್ತಾ ಇರುವ ಈ ಅಣ್ಣ ತಮ್ಮಂದಿರ ಹೆಸರು ಸೋಮಶೇಖರ್ ಮತ್ತು ಶಿವಪ್ರಸಾದ್. ಅಣ್ಣ ಶಿವಪ್ರಸಾದ್ ಹುಟ್ಟಿನಿಂದಲೇ ಅಂಗವೈಕಲ್ಯಕ್ಕೆ ತುತ್ತಾದ್ರೆ ತಮ್ಮ 2006ರ ಆಕ್ಸಿಡೆಂಟ್ ಒಂದರಲ್ಲಿ ಕಾಲಿಗೆ ಗಂಭೀರ ಗಾಯಗೊಂಡು ಬಳಿಕ ಕೆಲಸಕ್ಕೆ ಹೋಗದಂತಹ ಸ್ಥಿತಿ. ಇವರಿಬ್ಬರ ಈ ಸಂಕಟದ ನಡುವೆ ಇವರ ತಾಯಿ ವಯೋವೃದ್ಧರಾಗಿದ್ದು ಇವರಿಬ್ಬರನ್ನ ನೋಡಿಕೊಳ್ಳಲು ಆಗದ ಪರಿಸ್ಥಿತಿ. ಇಷ್ಟೆಲ್ಲ ಕಷ್ಟದ ಪರಿಸ್ಥಿತಿಯ ನಡುವೆಯೂ ಶಿವಪ್ರಸಾದ್ ಅವರ ಸಹೋದರ ಸೋಮಶೇಖರ್ ಅವರಿಗೆ ಅಂಗವೈಕಲ್ಯದ ನಡುವೆ ಇದೀಗ ಕ್ಯಾನ್ಸರ್ ಎಂಬ ಮಹಾಮಾರಿ 4ನೇ ಹಂತಕ್ಕೆ ತಲುಪಿರುವಂತದ್ದು ಈ ಕುಟುಂಬಕ್ಕೆ ಬರಸಿಡಿಲು ಬಡಿದಂತಾಗಿದೆ. ಇವರು ನಮ್ಮ ಅಣ್ಣ ಸೋಮಶೇಖರ ಅಂತ. ಇವನಿಗೆ ಕ್ಯಾನ್ಸರ್ ಶುರುವಾಗಿ ಈಗ ಸಾಧಾರಣ 6-7 ತಿಂಗಳಾಗಿದೆ. ಚಿಕಿತ್ಸೆ ಪಡಿತಿದ್ದೀವಿ, ಆದರೂ ಕೂಡ ಇನ್ನೂ ಕಮ್ಮಿ ಇಲ್ಲ. ಇನ್ನೂ ಸ್ವಲ್ಪ ಹಣದ ಅವಶ್ಯಕತೆ ಇದೆ. ನಾವು ಸಾಲ ಮಾಡಿ ಅಲ್ಲಿಂದ ಇಲ್ಲಿಂದ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮಾಡ್ತಾ ಇರೋದು. ಇನ್ನು ಮುಂದಕ್ಕೂ ಚಿಕಿತ್ಸೆ ಇದೆ, ಬರ್ಸ್ಲಿಕ್ಕಿಲ್ಲ. ನನ್ನ ಹೆಂಡತಿ ಕೂಲಿ ಕೆಲಸಕ್ಕೆ ಹೋಗ್ತಾಳೆ. ನನಗೂ ಕೂಡ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ. ಈಗ ಸ್ವಲ್ಪ ಕಾಲಿಗೆ ಒಂದು ನೋವಾಗಿ ಇವಾಗ 3 ತಿಂಗಳಿಂದ ಕೆಲಸಕ್ಕೆ ಹೋಗ್ತಾ ಇಲ್ಲ. ಯಾದ ಕಾರಣ ದಾನಿಗಳು ಸ್ವಲ್ಪ ಸಹಾಯ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ತಾಯಿ ಕೂಡ ಇದ್ದಾರೆ, ಅವರು ಇನ್ನೊಂದು ಕಡೆಯಲ್ಲಿದ್ದಾರೆ. ಅವರು ಕೂಡ ವಯೋವೃದ್ಧರು, ವಯಸ್ಸಾಗಿದೆ. ಹಾಗೆ ಕೇಳ್ಕೊಳ್ತಾ ಇದ್ದೀವಿ, ದಾನಿಗಳು ಸಹಾಯ ಮಾಡಬೇಕು ಅಂತ. ಇನ್ನೂ ಒಂದು ಸಾಧಾರಣ ಒಂದು ಲೆಕ್ಕ ಹಾಕಿದರೆ ಈಗ ಸಾಲ ಮಾಡಿದ್ದೇವೆ. ಇನ್ನೊಂದು 5 ಲಕ್ಷದ ಒಟ್ಟಿಗೆ ಎಲ್ಲ ಒಂದು 5 ಲಕ್ಷದಷ್ಟು ಖರ್ಚಾಗ್ತದೆ ಸಾಲ ತೀರಿಸಲಿಕ್ಕೆ ಮತ್ತು ಮುಂದಿನ ಚಿಕಿತ್ಸೆಗೆ. ಎಷ್ಟು ವರ್ಷ ಈಗ ಶುರುವಾಗಿ ಒಂದು 7 ತಿಂಗಳಾಯಿತು. ಚಿಕಿತ್ಸೆ ಇನ್ನೂ ಅದು 4ನೇ ಹಂತಕ್ಕೆ ತಲುಪಿತು. ನಮಗೆ ಗೊತ್ತಿರಲಿಲ್ಲ. ಮೊದಲ ಹಂತ ಆದರೆ ಸ್ವಲ್ಪ ಕಮ್ಮಿ ಮಾಡ್ಬೋದು, ಆವಾಗಲೇ ಚಿಕಿತ್ಸೆ ಕೊಟ್ಟರೆ ಕಮ್ಮಿ ಅನ್ನೋ ಗೊತ್ತಿರಲಿಲ್ಲ. ಆದ ಕಾರಣ ತುಂಬ ತೊಂದರೆ ಆಗಿದೆ. ಈಗ ರೋಡಿದ್ದು ಸಮಸ್ಯೆ ನಮಗೆ ಇಲ್ಲಿಂದ ನಮ್ಮ ರೋಡಿಗೆ ಹೋಗಬೇಕಲಿಕ್ಕೆ ಒಂದು 100 ಮೀಟ್ರ್ ಉಂಟು. ಅದು ಕೂಡ ಭಾಳ ಸಮಸ್ಯೆ. ಒಂದು 2 ಫೀಟು ಕೂಡ ಇಲ್ಲ ರೋಡು. ಇಲ್ಲಿಂದ ರಸ್ತೆ ಹತ್ರ ಹೋಗಬೇಕಾದ್ರೆ ನಡ್ಕೊಂಡೇ ಹೋಗಬೇಕು. ಇಲ್ಲಿಗೆ ಒಂದು ಗಾಡಿ ಕೂಡ ಬರೋದಿಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ. ಇನ್ನು ಸೋಮಶೇಖರ್ ಅವರಿಗೆ ಇದೀಗ ಕ್ಯಾನ್ಸರ್ ಎಂಬ ಮಹಾಮಾರಿ ಅಂಟಿಕೊಂಡಿದ್ದು ಇವರ ಚಿಕಿತ್ಸೆಗೆ ಈ ಕುಟುಂಬ ಪರದಾಡ್ತಾ ಇದೆ. ಈ ಹಿಂದೆ ಅಂಗವೈಕಲ್ಯವನ್ನ ಮೆಟ್ಟಿ ನಿಂತಿದ್ದಂತಹ ಸೋಮಶೇಖರ್ ಇದೀಗ ಕ್ಯಾನ್ಸರ್ಗೆ ತುತ್ತಾಗಿರುವಂತದ್ದು ಅವರ ಮನೆಯವರಿಗೆ ಇನ್ನಿಲ್ಲದ ಸಂಕಟಕ್ಕೆ ದೂಡಿ ಹಾಕಿದ. ಕ್ಯಾನ್ಸರ್ ಚಿಕಿತ್ಸೆಗೆ ನಿತ್ಯ ಹಣಕಾಸಿನ ಸಮಸ್ಯೆ ಉಂಟಾಗಿದ್ದು ಸಾಲದ ಕಡಲಲ್ಲಿ ತೇಲಾಡುವಂತಾಗಿದೆ. ಅವರ ಪರಿಸ್ಥಿತಿಯನ್ನ ಕಂಡು ಕುಟುಂಬ ಕಣ್ಣೀರಿನಲ್ಲಿ ಮುಳುಗಿದೆ. ಸದ್ಯ ಇವರ ಕುಟುಂಬಕ್ಕೆಂದು ಯಾವುದೇ ವರಮಾನ ಇಲ್ಲ. ಆದ್ರೆ ಶಿವಪ್ರಸಾದ್ ಅವರ ಪತ್ನಿಯ ಸಣ್ಣ ಪುಟ್ಟ ಮನೆ ಕೆಲಸದ ದುಡಿಮೆಯಿಂದ ಜೀವನ ಸಾಗ್ತಾ ಇದೆ. ಮನೆಗೆ ಆಧಾರ ಸ್ತಂಭವಾಗಿದ್ದ ಶಿವಪ್ರಸಾದ್ ಅವರು ಆಕ್ಸಿಡೆಂಟ್ ಬಳಿಕ ಕೆಲಸಕ್ಕೂ ಹೋಗದ ಪರಿಸ್ಥಿತಿ ಒಂದೆಡೆಯಾದ್ರೆ ಸಹೋದರ ಸೋಮಶೇಖರ್ ಅವರ ಸ್ಥಿತಿ ಇನ್ನೂ ಕಷ್ಟಕರ. ಹಾಗಾಗಿ ದಾನಿಗಳ ಮುಂದೆ ಈ ಕುಟುಂಬ ಸಹಾಯ ಹಸ್ತಕ್ಕಾಗಿ ಕೈಚಾಚಿದ್ದಾರೆ. ಪ್ರತಿಯೊಬ್ಬ ಜೀವನದಲ್ಲೂ ಕೂಡ ನೆಮ್ಮದಿಯ ಜೀವನ ಮಾಡಬೇಕು, ಒಳ್ಳೆಯ ಸಂಸಾರದಲ್ಲಿ ಒಳ್ಳೆತನದಿಂದ ಇರಬೇಕು ಅಂತ ಆಸೆ ಆಕಾಂಕ್ಷೆ ಇರುವುದು ಸಹಜ ಗುಣ. ಈಗ ಸೋಮಶೇಖರ್ ಅನ್ನೋರು ವಿಶೇಷ ಚೇತನರು. ಅವರು ಹುಟ್ಟಿನಿಂದಲೇ ವಿಶೇಷ ಚೇತನರಾಗಿದ್ದು ಅವರು ಕೆಲಸ ಮಾಡಲಿಕ್ಕೂ ಸಾಧ್ಯ ಇಲ್ಲ ಪರಿಸ್ಥಿತಿಯಲ್ಲಿದ್ದಾರೆ. ಯಾಕೆಂದರೆ ಅವರ ಒಂದೇ ಕಡೆ ಅಂಗವಿಕಲತೆ, ಒಂದು ಕಡೆ ಅವರು ಒಂದು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಆದರೆ ಈಗ ಕಳೆದ 6 ತಿಂಗಳಿಂದ ಇವರು ತಮ್ಮನ ಮನೆಯಲ್ಲಿ ಒಂದು ವೈದ್ಯಕೀಯ ವೆಚ್ಚ ಬೇಕಾಗಿ ಅವರ ಆಸರೆಯಾಗಿ ನಿಂತಿದ್ದಾರೆ. ಅವರ ತಮ್ಮನ ಮನೆಯಲ್ಲೂ ಕೂಡ ಖಾಲಿ 3 ಸೆನ್ಸು ಜಾಗ ಇರುವಂಥದ್ದು, ಯಾವುದೇ ಬೇರೆ ಆದಾಯಗಳು ಇರೋದಿಲ್ಲ. ಅವರ ತಮ್ಮನ ಹೆಂಡತಿ ಕೂಡ ಕೂಲಿ ಕೆಲಸ ಮಾಡಿ ಅವರ ಜೀವನ ನಡೆಸ್ತಿದ್ದಾರೆ.
ಇವರ ತಾಯಿ ಕೂಡ ಸಾಧಾರಣ 80 ವರ್ಷ ವಯೋವೃದ್ಧರು, ಅವರು ಅನಾರೋಗ್ಯ ಸ್ಥಿತಿಯಲ್ಲಿದ್ದಾರೆ. ಈಗ ಒಂದು ಕಡೆ ಬಡತನ ಆದರೆ ಇನ್ನೊಂದು ಕಡೆ ಆರ್ಥಿಕ ಪರಿಸ್ಥಿತಿ, ಒಂದು ಕಡೆ ಅನಾರೋಗ್ಯ ಪರಿಸ್ಥಿತಿ, ಮೂರು ಇದರಿಂದ ಇವ್ರನ್ನ ಒಂದು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಕ್ಯಾನ್ಸರ್ ರೋಗ ಕಾಯಿಲೆ ಬೇಕಾಗಿ ಟ್ರೀಟ್ಮೆಂಟು ಪಡ್ಕೊಳ್ತಿದ್ದಾರೆ. ಈಗಾಗಲೇ ಇವರಿಗೆ ಸಾಧಾರಣ ಒಂದು 2-3 ಲಕ್ಷ ಖರ್ಚಾಗಿರುತ್ತದೆ. ಇನ್ನೂ ಕೂಡ ಇವರು ಹೆಚ್ಚಿನ ಖರ್ಚು ವೆಚ್ಚ ಬೇಕಾಗಿರುವುದ ಕಾರಣ ಸಮಾಜ ಬಾಂಧವರು ಹೆಚ್ಚಿನ ಸಹಕಾರ ನೀಡಿ ಈ ಬಡ ಕುಟುಂಬಕ್ಕೆ ಒಂದು ಆಧಾರ ಆಗಿ ಸಮಾಜ ಬಾಂಧವರು ನಿಲ್ಲಬೇಕು ಅಂತ ಈ ಪ್ರಯುಕ್ತ ನಾನು ಕೇಳ್ಕೊಳ್ತಿದ್ದೇನೆ. ಸರ್ಕಾರದಿಂದ ಇನ್ನು ಮುಂದೆ ಕೇಳಲಿಕ್ಕೆ ಇದು ಮಾಡಬೇಕಾಗುತ್ತೆ. ನಮಗೆ ವಿಷಯ ತಿಳಿದಿರಲಿಲ್ಲ. ಈ ನಿಮ್ಮ ಚಾನಲ್ ಮುಖಾಂತರದಲ್ಲಿ ಮುಂದೆ ಆಗುವಂಥ ನಮ್ಮ ಜನಪ್ರತಿನಿಧಿಗಳಲ್ಲಿ ಮತ್ತು ಸ್ಥಳೀಯ ನಾಯಕರಲ್ಲಿ ಮಾತಾಡಿ ಮುಂದಿನ ವ್ಯವಸ್ಥೆ ಮಾಡಲಿಕ್ಕೆ ನಾವು ಜವಾಬ್ದಾರಿಯನ್ನು ನೀಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸದ್ಯ ಸೋಮಶೇಖರ್ ಅವರಿಗೆ ವಿಶೇಷ ಚೇತನರ ಮಾಸಿಕ ವೇತನ 1200 ಬರ್ತಾ ಇದ್ದು, ಇದು ಯಾವುದೇ ಅವರ ಚಿಕಿತ್ಸೆಗೂ ಸಾಕಾಗಲ್ಲ. ಶಾಸಕರು ಅಧಿಕಾರಿಗಳನ್ನ ಸಂಪರ್ಕಿಸುವ ಪ್ರಯತ್ನ ನಡೆದಿದೆ, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಹಾಗಾಗಿ ದಾನಿಗಳು ಮುಂದೆ ಬಂದು ಬಿಳಿನೆಲೆಯ ಈ ಮುಗ್ಧ ಕಡುಬಡತನದ ಕುಟುಂಬಕ್ಕೆ ನೆರವಾಗಬೇಕಾಗಿದೆ. ಯಾರಾದರೂ ದಾನಿಗಳು ನೆರವು ನೀಡುವವರೇ ಆಗಿದ್ರೆ ಶಿವಪ್ರಸಾದ್ ಸನ್ ಆಫ್ ಚೆಲ್ಲಪ್ಪನ ಅಕೌಂಟ್ ನಂಬರ್ 4493834978, IFSC ಕೋಡ್ SBI N 0040953, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚ್ ಕಡಬ ಪುತ್ತೂರು ದಕ್ಷಿಣ ಕನ್ನಡ, ಮೊಬೈಲ್ 8861024880.